ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಬಲೂಚಿಸ್ತಾನಕ್ಕೆ ಕಾಲಿಟ್ಟ ಇಸ್ರೇಲ್. ಪಾಕ್ ಹೊಟ್ಟೆ ಒಳಗೆ ಮೊಸಾದ್ ಕುಣಿತ. ನೀರಂಗೆ ಶುರುವಾಗಲಿದೆ ಉರಿ ಜ್ವರ. ನಮಸ್ಕಾರ ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಈಗ ಅಸಲಿ ಉರಿ ಜ್ವರ ಎಲ್ಲ ಶುರುವಾಗಿದೆ. ಯಾವ ಆಪತ್ತನ್ನ ನೋಡಿ ಇದು ನಮ್ಮ ತಂಟೆಗೊಂದು ಬರ್ದಿದ್ರೆ ಸಾಕು ಅಂತ ದೂರದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಗುಣಗುಣ ಅಂತಿತ್ತು ಪಾಕಿಸ್ತಾನ. ಆ ಆಪತ್ತು ಪಾಕಿಸ್ತಾನಕ್ಕೆ ಎಂಟ್ರಿ ಕೊಟ್ಟಿದೆ. ಇಸ್ರೇಲ್ ಅನ್ನೋ ಸೋ ಕಾಲ್ಡ್ ಸಣ್ಣ ಸೈತಾನ, ಇವ್ರು ಕರೆಯೋದು, ಇವ್ರು ಇರಾನ್ ಅವ್ರು ಹಾಗೆ ಕರೆಯೋದು. ಇಸ್ರೇಲ್ನ ಸಣ್ಣ ಸೈತಾನ, ಸ್ಮಾಲ್ ಸೈಟನ್ ಅಂತ ಕರೀತಾರೆ. ಅಮೆರಿಕವನ್ನ ದೊಡ್ಡ ಸೈತಾನ ಅಂತ ಕರೀತಾರೆ ಇರಾನ್ ಅವರು. ಸೊ ಈ ಸೋ ಕಾಲ್ಡ್ ಸಣ್ಣ ಸೈತಾನ ಪಾಕಿಸ್ತಾನದ ಒಳಗೆ ನುಗ್ಗಿದೆ. ಪಾಕ್ ಒಳಗೆ ಉಬ್ಬರ ವಿಳಿತ ಶುರುವಾಗಿದೆ. ಇದರಿಂದ ಇರಾನ್ ಕಟ್ಟಿ ಹಾಕೋ ಸಲುವಾಗಿ ಇಸ್ರೇಲ್ ಪಾಕಿಸ್ತಾನಕ್ಕೆ ನುಗ್ಗಿದ್ದು ದಾಳಿ ಪ್ರತಿದಾಳಿಗಳು ಹೆಚ್ಚಾಗ್ತವೆ. ಇದರ ಪರಿಣಾಮ ಪಾಕಿಸ್ತಾನದ ಒಳಗೀಗ ಇಸ್ರೇಲ್ ಆಪರೇಷನ್ನ ಭೀತಿ ಶುರುವಾಗಿದೆ. ಪಾಕಿಸ್ತಾನಿ ಮಾಧ್ಯಮಗಳು ಇಸ್ರೇಲ್ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು ಪಾಕ್ ಭದ್ರತೆಗೆ ದೊಡ್ಡ ಅಪಾಯ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಪಾಕ್ಗೆ ಮತ್ತೆ ಹೆರಿಗೆ ನೋವು ಬರ್ಬೋದು. ಇನ್ನೊಂದು ಜನ್ಮ ಕೊಡ್ಬೋದು ಇನ್ನೊಂದು ರಾಷ್ಟ್ರಕ್ಕೆ ಪಾಕಿಸ್ತಾನ. ಬಲೂಚಿಸ್ತಾನ ಹುಟ್ಟಬಹುದು ಅಂತ ಟ್ರೋಲ್ ಮಾಡಲಾಗ್ತಿದೆ. ಹಾಗಿದ್ರೆ ಪಾಕ್ ಒಳಗೆ ದಿಢೀರ್ ಆಗ್ತಾ ಇರೋದೇನು? ಕುದಿತಾ ಇರೋ ಬಲೂಚಿಸ್ತಾನಕ್ಕೆ ಮೊಸಾದ್ ಕೂಡ ಎಂಟ್ರಿ ಆಯ್ತಾ? ಈ ಬೆಳವಣಿಗೆ ಪಾಕ್ ಪಾಲಿಗೆ ಮರಣ ಶಾಸನ ಯಾಕೆ? ಹಾಗೊಂದು ವೇಳೆ ಇಸ್ರೇಲ್ ಆಟ ಆಡೋಕೆ ನಿಂತರೆ ಪಾಕ್ ಪರಿಸ್ಥಿತಿ ಏನಾಗುತ್ತೆ? ಮಿಡಲ್ ಈಸ್ಟ್ ಮತ್ತು ಭಾರತದ ದೃಷ್ಟಿಯಲ್ಲಿ ಈ ಬೆಳವಣಿಗೆ ಯಾಕೆ ಮುಖ್ಯ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ಬಲೂಚಿಸ್ತಾನಕ್ಕೆ ಮೊಸಾದ್ ಎಂಟ್ರಿ. ಇರಾನ್ನಲ್ಲಿ ಶುರುವಾಯಿತು ಆಟ. ಇತ್ತೀಚೆಗೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗಿ ಅಲ್ಲಿ ಅಮೆರಿಕ ಎಂಟ್ರಿಯಿಂದ ಯುದ್ಧ ಮುಗ್ದಿದ್ದು ನಿಮಗೆ ಗೊತ್ತಿದೆ. ಬಳಿಕ ಇರಾನ್ ಇಸ್ರೇಲ್ ತಂಟೆಗೆ ಹೋಗಿಲ್ಲ. ಅವರು ಅಣು ಒಪ್ಪಂದ ಮಾಡಿಕೊಳ್ಳೋ ಕಡೆಗೆ ಫೋಕಸ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಇರಾನ್ ಇಸ್ರೇಲ್ ಬಿಟ್ಟರು ಇಸ್ರೇಲ್ ಇರಾನನ್ನ ಬಿಡೋ ರೀತಿ ಕಾಣಿಸ್ತಾ ಇಲ್ಲ. ಇತ್ತೀಚೆಗಷ್ಟೇ ಇರಾನ್ನಲ್ಲಿ ಇದ್ದಕ್ಕಿದ್ದಂತೆ ದಾಳಿಗಳಾಗ್ತಿದ್ದು ಅನೇಕ ಸಾವು ನೋವುಗಳು ಆಗ್ತಿವೆ. ಇರಾನ್ನ ದಕ್ಷಿಣ ಭಾಗದಲ್ಲಿ ಅಂದರೆ ಈ ಸಿಸ್ತನ್ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಸುನ್ನಿ ಸಂಘಟನೆಗಳು ಇರಾನ್ ಸೇನೆ ಮೇಲೆ ದಾಳಿ ಮಾಡ್ತಿವೆ. ಇತ್ತ ಇರಾನ್ ಕೂಡ ಆಪರೇಷನ್ ನಡೆಸ್ತಾ ಇದ್ದು ಮೊನ್ನೆಯಷ್ಟೇ 6 ಬಂಡುಕೋರರನ್ನ ಹೊಡೆದು ಹಾಕಿದೆ. ಈ ಬೆಳವಣಿಗೆ ಬಗ್ಗೆ ಇರಾನ್ ಕೂಡ ಸ್ಫೋಟಕ ಆರೋಪ ಮಾಡಿದೆ. ಇರಾನ್ ನೆಲದಲ್ಲಿ ಇಸ್ರೇಲ್ ಉಗ್ರ ದಾಳಿ ನಡೆಸ್ತಾ ಇದ್ದು ಬಂಡಾಯದ ಲಾಭ ಪಡಿತಾ ಇದೆ, ನಮ್ಮ ದೇಶವನ್ನು ಒಡೆದು ಹಾಕೋಕೆ ಇಸ್ರೇಲ್ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಾ. ಇರಾನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಮೃತಪಟ್ಟ 6 ಉಗ್ರರು ಇಸ್ರೇಲ್ನ ಪ್ರಾಕ್ಸಿಗಳು ಅಂತ ಹೇಳಿದೆ. ಇದರ ಬೆನ್ನಲ್ಲೇ ಮಿಡಲ್ ಈಸ್ಟ್ನ ಮಾಧ್ಯಮಗಳಲ್ಲಿ ಸ್ಫೋಟಕ ವರದಿ ಬರ್ತಾ ಇದೆ ಒಂದಾದ್ಮೇಲೊಂದು. ಯಾವ್ಯಾವುದು? ಅಲ್ ಜಜೀರಾದಿಂದ ಹಿಡಿದು ಇಸ್ರೇಲ್ ಟೈಮ್ಸ್ ತನಕ ಎಲ್ಲರೂ ಇಸ್ರೇಲ್ ಮತ್ತು ಬಲೂಚಿಸ್ತಾನದ ಸಂಬಂಧದ ಬಗ್ಗೆ ವರದಿ ಬರಿತಾ ಇದ್ದು ಇಸ್ರೇಲ್ ಬಲೂಚಿಸ್ತಾನಕ್ಕೆ ಎಂಟ್ರಿ ಕೊಟ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಅಲ್ ಜಜೀರಾ ಅಂತೂ ಇಸ್ರೇಲ್ ಬಲೂಚಿಸ್ತಾನದ ಬಂಡಾಯವನ್ನು ಹೈಜಾಕ್ ಮಾಡ್ತಿದೆ ಅಂತ ಆರೋಪಿಸಿದೆ. ಆಹಾ, ನನಗಂತೂ ಬಹಳ ಆನಂದ ಆಗ್ತಿದೆ. ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದಷ್ಟು ಬಲ ಸಿಗ್ಬೋದು ಈಗ. ಸೊ ಈ ರೀತಿ ಆರೋಪ ಮಾಡಿ ಇದಕ್ಕೆ ಮಿಮ್ರಿಯ ಕಾರಣವನ್ನು ಕೊಟ್ಟಿದ್ದಾರೆ. ಇದು ಗಂಭೀರ ಹೆಜ್ಜೆ ಅಂತ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿಮ್ರಿ ಮೂಲಕ ಖೆಡ್ಡ ಗುಪ್ತ ಆಟ. ಮಿಮ್ರಿ ಏನಿದು? ಮಿಮ್ರಿ ಜೋರ ಕೇಳಿ ಬರ್ತಾ ಇದೆಯಲ್ಲ. ಈ ಮಿಮ್ರಿ ಅಂದ್ರೆ ಅಮೆರಿಕ ಮೂಲದ ಒಂದು ಥಿಂಕ್ ಟ್ಯಾಂಕ್. ಇದನ್ನ ಮಿಡಲ್ ಈಸ್ಟ್ ಮೀಡಿಯಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ಮಿಮ್ರಿ ಜಗತ್ತಿನಾದ್ಯಂತ ಹೆಸರು ಹೊಂದಿರೋ ಈ ಸಂಸ್ಥೆಯನ್ನ ಬೇಸಿಕಲಿ ಇಸ್ರೇಲಿಗರು ನಡೆಸ್ತಾರೆ. ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಅಲ್ಲಿ ಕೆಲಸ ಮಾಡಿದ್ದ ಯಿಗಾಲ್ ಕಾರ್ಮನ್ ಇದರ ಲೀಡರ್. 1968 ಹಾಗೂ 88 68 to 88 ತನಕ ಇಸ್ರೇಲ್ನ ಸೇನೆಯಲ್ಲಿ ಆಕ್ಟಿವ್ ಆಗಿದ್ರು. ಜಾಗತಿಕ ಮಟ್ಟದಲ್ಲಿ ಇಸ್ರೇಲ್ ಪರವಾಗಿ ಒಪಿನಿಯನ್ ರೂಪಿಸುವಲ್ಲಿ ಈತನ ಪಾತ್ರ ತುಂಬಾ ಇದೆ. ಇವರು ಅಥವಾ ಇವರ ತಂಡ ಸೇರ್ಕೊಂಡು ಇತ್ತೀಚೆಗೆ ಬಲೂಚಿಸ್ತಾನ್ ಸ್ಟಡೀಸ್ ಪ್ರಾಜೆಕ್ಟ್ ಅಂತ ಇನಿಷಿಯೇಟಿವ್ ಶುರು ಮಾಡಿದ್ದು ಪಾಕ್ ಮತ್ತು ಇರಾನ್ ಒಳಗೆ ತಳಮಳ ಶುರುವಾಗಿದೆ. ಯಾಕಂದ್ರೆ ಈ ಮಿಮ್ರಿಗೆ ಮೊದಲಿಂದಲೂ ಕೂಡ ಮೊಸಾದ್ ಜೊತೆ ಅತ್ಯಂತ ನಿಕಟ ಸಂಪರ್ಕ ಇದೆ. ಜಾಗತಿಕ ಮಟ್ಟದಲ್ಲಿ ಮತ್ತು ಗ್ರೌಂಡ್ ಅಲ್ಲಿ ಮೊಸಾದ್ಗೆ ಅನುಕೂಲ ಮಾಡೋದನ್ನ ಈ ಸಂಸ್ಥೆ ಮಾಡ್ತಿದೆ. ಹೆಸರಿಗೆ ಮಾಧ್ಯಮ ಸಂಸ್ಥೆ ರೀತಿ ಇದ್ರೂ ಕೂಡ ಇದರ ಆಳ ವ್ಯಾಪ್ತಿ ಬೇರೆನೇ ಇದೆ. ಇವರು ಬಲೂಚಿಸ್ತಾನ್ನಲ್ಲಿ ಸ್ಟಡಿ ಮಾಡೋಕ್ ಶುರು ಮಾಡಿದಾರಂತೆ. ಕೋಟ್ ಅನ್ಕೋಟ್ ಸ್ಟಡಿ ಮಾಡ್ತಿದಾರಂತೆ. ಅದರ ನೇತೃತ್ವಕ್ಕೆ ಪಾಕಿಸ್ತಾನದ ಕಡು ವಿರೋಧಿಯನ್ನ ನೇಮಕ ಮಾಡಿದ್ದಾರೆ. ಈಗ ಕಡು ವಿರೋಧಿ ಯಾರು? ಬೇರೆ ಯಾರು ಅಲ್ಲ, ನೀವು ಆಗಾಗ ಕೇಳ್ತಾನೆ ಇರ್ತೀರಲ್ಲ, ಬಲೂಚಿಸ್ತಾನದ ದೊಡ್ಡ ಧ್ವನಿ ಮೀರ್ ಯಾರ್ ಬಲೋಚ್ ಅವ್ರನ್ನ ಈ ಸ್ಟಡಿ ಮಾಡೋಕೆ ನೇಮಕ ಮಾಡಿದ್ದಾರೆ. ಈಗ ಈ ಸ್ಟಡಿ ಬಗ್ಗೆ ಇಸ್ರೇಲ್ನ ಈ ನಡೆ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಪಾಕ್ ಒಳಗೆ. ಯಾಕಂದ್ರೆ ಈ ಸ್ಟಡಿ ಹೆಸರಲ್ಲಿ ಬಲೂಚಿಸ್ತಾನದ ಸಂಪತ್ತು, ಶ್ರೀಮಂತಿಕೆ, ಅಲ್ಲಿನ ಜನರ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂತ ಈ ಮಿಮ್ರಿ ಹೇಳಿತ್ತು. ಆದ್ರೆ ಅದೇ ದಿನ ಅಂದ್ರೆ ಜೂನ್ 18, 2025
ಇಸ್ರೇಲ್ನ ಮಾಜಿ ರಕ್ಷಣಾ ಸಚಿವ ಮತ್ತು ಜೆರುಸಲೆಂನ ಹೀಬ್ರೂ ವಿಶ್ವವಿದ್ಯಾಲಯದ ಉಪನ್ಯಾಸಕ ಮೀರ್ ಮಸ್ರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ ಆದ್ಮೇಲೆ ನಾವು ಪಾಕಿಸ್ತಾನದ ಪರಮಾಣು ಕಾರ್ಯಕ್ರಮವನ್ನ ಕೆಡವೋಕೆ ಪ್ರಯತ್ನ ಪಡಬಹುದು ಅಂತ ಹೇಳಿದ್ರು. ಇಲ್ಲಿ ಈ ಹೇಳಿಕೆ ಒಂದೇ ದಿನ ಬಂದಿರುವುದು ಕೋಇನ್ಸಿಡೆನ್ಸ್ ಆಗಿರಬಹುದು, ಕಾಕತಾಳೀಯ. ಆದರೆ ಇಸ್ರೇಲ್ ಸೀರಿಯಸ್ ಆಗಿ ಬಲೂಚಿಸ್ತಾನ್ನಲ್ಲಿ ಕೆಲಸ ಮಾಡುತ್ತಿದೆ ಅನ್ನೋದಂತೂ ಈಗ ಕ್ಲಿಯರ್ ಆಗ್ತಿದೆ. ಇರಾನ್ ಅನ್ನ ಸುತ್ತುವರಿಯೋಕೆ ಇಸ್ರೇಲ್ಗೆ ಇದೊಂದೇ ವೀಕ್ ಪಾಯಿಂಟ್. ಈ ಬಂಡಾಯವನ್ನೇ ಇಸ್ರೇಲ್ ಇರಾನ್ ಅನ್ನ ಅಸ್ಥಿರ ಮಾಡೋಕೆ ಬಳಸ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಮಿಮ್ರಿಯಲ್ಲಿ ಬಲೂಚ್ ಹೋರಾಟಗಾರರು ಲೇಖನಗಳನ್ನು ಬರಿತಾ ಇದ್ದಾರೆ. ಜೊತೆಗೆ ಈ ಎಲ್ಲ ಬೆಳವಣಿಗೆಗಳ ನಂತರ ಇರಾನ್ ಒಳಗೆ ದಾಳಿಗಳು ಜಾಸ್ತಿ ಆಗಿದೆ. ನಿಮಗೆ ಗೊತ್ತಿರ್ಬೋದು, ಈ ಸಿಸ್ತನ್ ಬಲೂಚಿಸ್ತಾನ್ ಪ್ರಾಂತ್ಯ ಅಖಂಡ ಬಲೂಚಿಸ್ತಾನದ ಭಾಗ. ಬಲೂಚ್ ಜನ ಪಾಕ್ನಲ್ಲೂ ಇದ್ದಾರೆ, ಇರಾನ್ನಲ್ಲೂ ಇದ್ದಾರೆ. ಎಲ್ಲ ಸೇರಿಸ್ಬಿಟ್ಟು ಬಲೂಚಿಸ್ತಾನ್ ಕಂಟ್ರಿ ಮಾಡಬೇಕು ಅನ್ನೋದು ಅವರ ದಶಕಗಳ ಆಸೆ, ಸ್ವಾತಂತ್ರ್ಯದ ಕನಸು. ಪಾಕಿಸ್ತಾನ ಸೈಡ್ ಇರೋ ಬಲೂಚಿಸ್ತಾನಲ್ಲಂತೂ ದಿನವೂ ದಾಳಿ. ಈಗ ಇರಾನ್ ಒಳಗೂ ಶುರುವಾಗಿದೆ. ಇಸ್ರೇಲ್ ಇರಾನ್ನ ಒಳಗಿನ ಬಂಡಾಯದ ಕಡೆ ಮೊದಲು ಜಾಸ್ತಿ ಫೋಕಸ್ ಮಾಡ್ತಿದೆ ಅಂತ. ಇದರ ಪರಿಣಾಮ ಅಲ್ಲಿ ಇರಾನ್ ಸೇನೆಯ ಮೇಲೆ ದಾಳಿಗಳು ಜಾಸ್ತಿ ಆಗಿದೆ. ಈ ಮೂಲಕ ಇರಾನ್ಗೆ ಇಸ್ರೇಲ್ ಇಂಟರ್ನಲ್ ಬ್ಲೀಡಿಂಗ್ ಶುರು ಮಾಡಿದೆ. ಸುನ್ನಿ ಸಂಘಟನೆಗಳನ್ನು ಬಳಸಿಕೊಂಡು ಇರಾನ್ ಒಳಗೆ ಅವರದ್ದೇ ಭಾಷೆಯಲ್ಲಿ ಪ್ರಾಕ್ಸಿ ವಾರ್ ಮಾಡ್ತಾ ಇದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಸ್ಸಾಂ ಮೇಘಾಲಯಕ್ಕೆ 6 ನೈಟ್ 7 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಕಾಮಾಖ್ಯ ಶಕ್ತಿಪೀಠ, ಗುವಾಹಟಿ, ಮೌಲ್ಯಾಂಗ್ ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ, ಧ್ವಾಕಿ ರಿವರ್, ಶಿಲಾಂಗ್, ಚಿರಾಪುಂಜಿ 7 ಸಿಸ್ಟರ್ ವಾಟರ್ ಫಾಲ್ಸ್ ಹಾಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸಫಾರಿ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 65,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಕೂಡ ಇರುತ್ತೆ. ಹೊರಡೋ ದಿನ ನವೆಂಬರ್ 6, 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಬೆವರ್ತಾ ಇದೆ ಪಾಕಿಸ್ತಾನ. ಇದು ಅಸಾಮ್ ಮುನೀರಾ ಮತ್ತು ಆತನ ಗ್ಯಾಂಗ್ಗೆ ಬೆವರೋಕೆ ಶುರುವಾಗಿದೆ. ಅದಕ್ಕೇನ್ ಕಾರಣ ಬಿಡಿಸಿ ಹೇಳ್ಬೇಕಾ? ಬಲೂಚಿಸ್ತಾನ ಅನ್ನೋದು ಒಂದು ರೀತಿ ಪಾಕ್ ಸೇನೆ ಪಾಲಿನ ಗಿಲೋಟಿನ್ ಯಂತ್ರದ ರೀತಿ ಆಗಿ ಹೋಗಿದೆ. ಅವರು ಕಾಲಿಟ್ರೆ ಹೊಡೆದು ಹಾಕ್ತಿದ್ದಾರೆ ಬಲೂಚಿಗಳು. ಇಂಥ ಸಂದರ್ಭದಲ್ಲಿ ಅಲ್ಲಿಗೆ ಇಸ್ರೇಲ್ ಕೂಡ ಎಂಟ್ರಿ ಕೊಡೋದು ಮುನೀರ್ ಆ್ಯಂಡ್ ಗ್ಯಾಂಗ್ ಪಾಲಿಗೆ ವಕ್ರ ದೆಸೆ. ಕಂಡ್ರೆ ನಿಲ್ಲಂಗಿಲ್ಲ, ಓಡಿದ್ರೆ ಉಳಿಯಂಗಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿರೋ ಪಾಕ್ ಸೇನೆ ಬಲೂಚಿಸ್ತಾನದಲ್ಲಿ ಇಸ್ರೇಲ್ ಕೂಡ ಬಂದು ಕೈ ಜೋಡಿಸ್ಬಿಟ್ರೆ ತಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇವತ್ತೇನೋ ಅಮೆರಿಕ ಕಾರಣಕ್ಕೆ ಇಸ್ರೇಲ್ ಹೆಚ್ಚಿನ ಕಾಟ ಕೊಡ್ತಾ ಇಲ್ಲ ನೇರವಾಗಿ ಪಾಕಿಸ್ತಾನಕ್ಕೆ, ಅಥವಾ ಆ ರೀತಿ ಹೇಳ್ತಾ ಇಲ್ಲ ಕಾಟ ಕೊಡ್ತಾ ಇದ್ದೀವಿ ಅಂತ. ಮೊದಲು ಇರಾನನ್ನು ಟಾರ್ಗೆಟ್ ಮಾಡ್ಬೋದು, ಆದರೆ ನಾಳೆ ಇರಾನ್ ಬಗ್ಗು ಬಡಿದ ಮೇಲೆ ನೆಕ್ಸ್ಟ್ ಟಾರ್ಗೆಟೇ ಪಾಕಿಸ್ತಾನ. ನಿಮ್ಗೆ ಗೊತ್ತು, ಆಲ್ರೆಡಿ ಹೇಳಿದ್ದೀವಿ, ಸಿಕ್ಕಾಪಟ್ಟೆ ಹೊಡಿತಿದ್ದಾರೆ ಬಲೂಚಿಗಳು ಪಾಕ್ ಸೇನೆಗೆ ಅಂತ. ಅದರಲ್ಲಿ ಇಸ್ರೇಲ್ ಕೈವಾಡ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕೂ ಏನು ಬರೋದಿಲ್ಲ. ಆದರೆ ಸದ್ಯಕ್ಕೆ ಇದು ಬಲೂಚಿಗಳೇ ಮಾಡ್ತಿರೋದು. ಇನ್ನೂ ಇಸ್ರೇಲ್ ಸೇರ್ಕೊಂಡಿಲ್ಲ ಅಂತ ಅಂದ್ಕೊಂಡ್ರು ಮುಂದೊಂದು ದಿನ ಇರಾನ್ನಲ್ಲಿ ಕೆಲಸ ಆದಮೇಲೆ ಬಲೂಚಿಸ್ತಾನ ನಿರ್ಮಾಣ ಆಗಬೇಕು ಅಂದರೆ ಬರೀ ಇರಾನ್ನಲ್ಲಿರೋ ಭಾಗದಿಂದ ಬಲೂಚಿಸ್ತಾನ್ ಕಂಟ್ರಿ ಆಗಲ್ಲ. ಅದು ಸಣ್ಣ ಭಾಗ ಅಷ್ಟೇ. ಮುಖ್ಯವಾಗಿರೋ ಭಾಗ ಪಾಕಿಸ್ತಾನ ಒಳಗೆ ಚಾಚ್ಕೊಂಡಿದೆ ಬಲೂಚಿಸ್ತಾನ. ಅಲ್ಲಿ ಶುರು ಆಗಬೇಕಲ್ಲ ಚಟುವಟಿಕೆ. ಇದೇ ಕಾರಣಕ್ಕೆ ಸಾಕಷ್ಟು ದಶಕಗಳಿಂದಲೂ ಪಾಕಿಸ್ತಾನಕ್ಕೆ ಈ ಹೆದರಿಕೆ ಇದೆ. ಇದೇ ಕಾರಣಕ್ಕೆ ಅವರು ಇಸ್ರೇಲ್ಗೂ ರೀಚ್ ಆಗವೆಲ್ಲ ಮಿಸೈಲ್ ರೆಡಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರೋದು. ನಮ್ಮ ಹತ್ರ ಅಣ್ವಸ್ತ್ರ ಇದೆ, ಅದನ್ನು ಕ್ಯಾರಿ ಮಾಡೋ ಮಿಸೈಲ್ ಮಾಡಿದ್ರೆ ಇಸ್ರೇಲ್ ನಮ್ಮನ್ನು ಕೆಣಕಲ್ಲ ಅನ್ನೋದು ಪಾಕಿಸ್ತಾನದ ಲೆಕ್ಕಾಚಾರ. ಆದರೆ ಪ್ರಯತ್ನಕ್ಕೆ ಅಮೆರಿಕ ಬಿಡ್ತಾ ಇರಲಿಲ್ಲ. ಹೀಗಾಗಿ ಇಸ್ರೇಲ್ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಈಗೀಗ ಕೆಲ ವರ್ಷಗಳಲ್ಲಿ, ಅದರಲ್ಲೂ ಕೂಡ ಈ ಮುನೀರಾ ಆ್ಯಂಡ್ ಗ್ಯಾಂಗ್ ಬಂದ ನಂತರ ಪಾಕ್ ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಸೋಕೆ ಪ್ರಯತ್ನ ಪಡ್ತಿದೆ. ಸೊ ಈ ಟೈಮ್ನಲ್ಲಿ ಇಸ್ರೇಲ್ ಸುಮ್ಮನೆ ಕೂರಕ್ಕೆ ಬರಲ್ಲ. ಅವ್ರಿಗೆ ಈ ಹಿಂದೆ ಇಸ್ರೇಲ್ ಅವ್ರು ಯಾವ ಲೆವೆಲ್ಗೆ ಇದ್ರು ಅಂದರೆ ಇಷ್ಟು ದೂರ ಇದ್ರು ಕೂಡ ಪಾಕಿಸ್ತಾನ ಕಣ್ವಸ್ತ್ರ ಸಿಗಬಾರ್ದು ಅಂಥೇಳಿ ಯೋಚನೆ ಮಾಡಿದ್ರು, ಹೊಡೆಯೋಣ ಅಂಥೇಳಿ, ಬಿಡಬಾರ್ದು ಯಾವ ಕಾರಣಕ್ಕೂ ಅಂತ. ಆದರೆ ಭಾರತ ಸರಿಯಾಗಿ ಕೋಆಪರೇಟ್ ಮಾಡಿರಲಿಲ್ಲ. ಹಾಗಾಗಿ ಪಾಕ್ ಅಣ್ವಸ್ತ್ರ ರಾಷ್ಟ್ರ ಆಯಿತು ಅಂತ ಹೇಳ್ತಾರೆ. ಕೆಲ ಕಡೆ ಆ ರೀತಿ ಉಲ್ಲೇಖ ಸಿಗುತ್ತೆ. ಹಂಗಿರ್ಬೇಕಾದ್ರೆ ಆ ಅಣ್ವಸ್ತ್ರ ಬಳಸಿ ಇಸ್ರೇಲನ್ನು ಹೊಡೆಯಬಲ್ಲ ಮಿಸೈಲ್ ತಯಾರಿಸ್ತಾರೆ ಅಂತ ಹೊರಟ್ರೆ ಇಸ್ರೇಲ್ ಸುಮ್ಮನೆ ಕೂರುತ್ತಾ? ಖಂಡಿತವಾಗ್ಲೂ ಕೂಡ ಸುಮ್ಮನೆ ಕೂರಲ್ಲ. ನನ್ನ ಅಸ್ತಿತ್ವಕ್ಕೆ ಸವಾಲು ಅಂತ ಇಸ್ರೇಲ್ ಅದನ್ನ ಕನ್ಸಿಡರ್ ಮಾಡುತ್ತೆ. ಇದೇ ಕಾರಣಕ್ಕೆ ಇಸ್ರೇಲ್ ಬಲೂಚಿಸ್ತಾನಲ್ಲಿ ಫುಲ್ ಆಕ್ಟಿವ್ ಆಗ್ತಾ ಇದೆ. ಬಲೂಚಿಗಳ ರಾಷ್ಟ್ರ ಪ್ರಜ್ಞೆಗೆ ಇಸ್ರೇಲ್ ಅನ್ನೋ ಪ್ರಭಾವಿ ದೇಶದ ಬೆಂಬಲ ಸಿಕ್ಕರೆ ಅವ್ರ ಮನಸ್ಸಲ್ಲಿ ಆಲ್ರೆಡಿ ನಾವು ಪಾಕಿಸ್ತಾನಿಯರಲ್ಲ ಬಲೂಚಿಗಳನ್ನೋ ಮೈಂಡ್ ಸೆಟ್ ಇದೆ. ಅದನ್ನ ಇನ್ನಷ್ಟು ಆಂಪ್ಲಿಫೈ ಮಾಡಿದ್ರೆ, ಜೊತೆಗೆ ಮಿಮ್ರಿ ಮೂಲಕ ನಿಧಾನವಾಗಿ ಜಾಗತಿಕ ಒಪಿನಿಯನ್ ಹಾಗೂ ಶಸ್ತ್ರಾಸ್ತ್ರ ಟ್ರೈನಿಂಗ್ ಮೂಲಕ ಬಡಿದಾಡುವ ಟ್ರೈನಿಂಗ್ ಕೂಡ, ಆ ಹೆಲ್ಪ್ ಕೂಡ ಸಿಕ್ಕರೆ ಪಾಕಿಸ್ತಾನ ಮತ್ತು ಇರಾನ್ ಪಾಲಿಗೆ ತುಂಬಾ ದೊಡ್ಡ ಚಾಲೆಂಜ್ ಎದುರಾಗುತ್ತೆ. ಜೊತೆಗೆ ಇದುವರೆಗೂ ಪಾಕಿಸ್ತಾನ ಮತ್ತು ಇರಾನ್ ನಿಂದ ಸ್ವಲ್ಪ
ಸ್ವಲ್ಪ ದೂರದಲ್ಲೇ ಇರೋ ಇಸ್ರೇಲ್ ನೇರವಾಗಿ ಬಲೂಚಿಸ್ತಾನದಲ್ಲಿ ಎಂಟ್ರಿ ಆದ್ರೆ ನಟ್ಟ ನಡುವೆ ಇವರಿಬ್ಬರ ಮಧ್ಯೆ ಬಂದು ನುಗ್ಗದಂಗಾಗತ್ತೆ. ಹಾಗಿದ್ರೆ ಈ ಬೆಳವಣಿಗೆಯನ್ನ ಭಾರತ ಹೇಗೆ ನೋಡುತ್ತೆ? ಸ್ನೇಹಿತರೆ, ಭಾರತ ಈಗ ಆಲ್ರೆಡಿ ಬಲೂಚಿಗಳ ಕಷ್ಟ ಸುಖಕ್ಕೆ ಹೆಲ್ಪ್ ಮಾಡ್ತಿದೆ ಅನ್ನೋ ಆರೋಪವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಸೊ ಇಸ್ರೇಲ್ ಕೂಡ ಬಂದು ಸೇರ್ಕೊಂಡ್ರೆ ಪಾಕ್ ಪಾಲಿಗೆ ಅದು ಭಯಾನಕ ನೆಕ್ಸಸ್ ಆಗಬಹುದು. ಭಾರತ ಇಸ್ರೇಲ್ ಸಂಬಂಧ ತುಂಬಾ ಚೆನ್ನಾಗಿದೆ. ಜೊತೆಗೆ ಪಾಕ್, ಬಲೂಚಿಸ್ತಾನ ಅಲ್ಲೆಲ್ಲ ಭಾರತದ ಇಂಟೆಲಿಜೆನ್ಸ್ ನೆಟ್ವರ್ಕ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅದು ಕಾಮನ್ ಸೆನ್ಸ್ ನ ವಿಚಾರ. ಹೀಗಾಗಿ ಈ ವಿಚಾರದಲ್ಲಿ ಮುಂದಿನ ದಿನಗಳು ವೆರಿ ವೆರಿ ಇಂಟ್ರೆಸ್ಟಿಂಗ್. ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.